ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈ ಉಗ್ರ ಘಟನೆ, ಭಯೋತ್ಪಾದಕ ಘಟನೆ ದೆಹಲಿಯಲ್ಲಿ ಆದಂಥದ್ದು, ಅದರ ಮೂಲಗಳು ಪಹಲ್ಗಾಮ್ ದತ್ತ ಹೋಗ್ತಾ ಇದ್ದಾವ. ಆವತ್ತಿನ ಆ ಕಾರ್ ಎಲ್ಲೆಲ್ಲಿ ಹೋಗಿತ್ತು, ದೆಹಲಿ ತುಂಬ ಹೇಗೆ ತಿರುಗಾಡಿತ್ತು ಎಲ್ಲನೂ ಇವತ್ತು ದಾಖಲೆಗಳು ಖಚಿತವಾಗಿ ಸಿಕ್ಕಿದ್ದಾವೆ. ಅದರಿಂದ ಇದ್ದಂಥ ಅಥವಾ ಆ ಕಾರ್ನಲ್ಲಿದ್ದಂತಹ ವ್ಯಕ್ತಿ ಡಾಕ್ಟರ್ ಉಮರ್ ನಬಿ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಅವನ ಜೊತೆಗೆ ಇದು ಮಾಸ್ಟರ್ ಮಾಡಿದ್ದಂತಹ ಮುಜಾಹಿದೀನ್ ಘನಿ ಅಂತೇಳಿ, ಮುಂದೆ ಅದೇ ಕಾಲಕ್ಕೆ ಲಾಜಿಸ್ಟಿಕ್ ಹ್ಯಾಂಡ್ಲರ್ ಇದ್ದಂತಹ ಡಾಕ್ಟರ್ ಅದಿಲ್ ಅಹಮ್ಮದ್ ಅಂತೇಳಿ, ನಿಸಾರ್ ಅಲ್ ಹಸನ್ ಅಂತೇಳಿ, ಡಾಕ್ಟರ್ ಶಹೀನ್ ಅಂತೇಳಿ, ಅವ್ರ ಸಹೋದರ ಪರ್ವೇಜ್ ಅಂತೇಳಿ, ಏನು ಒಂದರಿಂದ ಒಂದು ಹೆಸರುಗಳು ಬರ್ತಾ ಇದ್ದಾವೆ. ಇದರಲ್ಲಿ ವಿದ್ಯಾರ್ಥಿಗಳು ಸಹಿತ ಬಾಯಿಗೆ ಆಗಿದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಅದು ಡಾಕ್ಟರ್ ಮೊಹಮ್ಮದ್ ಆರಿಫ್ ಅನ್ನುವಂಥವ್ರು. ಇದೆಲ್ಲ ಯಾಕೆ ಈ ರೀತಿ ಬೆಳಿಲಿಕ್ಕತ್ತಂದ್ರೆ ಇದಕ್ಕೆ ಕಾರಣ ಏನು? ಇಷ್ಟು ಸಾಕಷ್ಟು, ಅದರಲ್ಲೂ ಮುಖ್ಯವಾಗಿ BJP ಸರ್ಕಾರ ಬಂದ ಮೇಲೆ ಸಾಕಷ್ಟು ದಂಡೋಪಾಯ ಅಂತ ಇದ್ಕೊಂಡದ, ಏನೇನೋ ಮಾಡಿದ, 370 ತೆಗೀತು, ಮತ್ತೇನೋ ಮಾಡಿತು, ಎಲ್ಲನೂ ಪ್ರಯತ್ನ ಮಾಡ್ತಾ ಇದೆ. ಆದರೆ ಯಶಸ್ಸು ಮಾತ್ರ ಸಿಗ್ತಾ ಇಲ್ಲ. ಇನ್ನಷ್ಟು ಬೇರೆ ರೂಪದಲ್ಲಿ ಬೆಳೀತಾ ಇದೆ. ಏನಾಯಿತು? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಪೂರ್ತಿಯಾಗಿ ಇನ್ವಾಲ್ವ್ ಆಗ್ತಾ ಹೊರಟಿದೆ ಒಳಗೆ ಇಂಟ್ರಲ್ಲಿ. ನೋಡ್ರಿ, ಅಲ್ ಫಲಾಹ ಅನ್ನುವಂತಹ ಒಂದು ಯೂನಿವರ್ಸಿಟಿ, ಅಲ್ ಫಲಾಹ, ಇಲ್ಲೇ ನ್ಯಾಕ್ A1 ಪಡೆದಂಥ ಈ ವಿಶ್ವವಿದ್ಯಾಲಯ ನಿಜ ದಾಖಲೆ ಮಾಡ್ಕೊಂಡಿಲ್ಲ, ಇದರ ಡಾಕ್ಯುಮೆಂಟ್ಸ್ ಎಲ್ಲ ತಪ್ಪಿದ್ದಾವೆ ಅಂತ ಸುದ್ದಿ ಬರ್ತಾ ಇದ್ದಾವೆ. ಇಲ್ಲಿ ಕಲ್ತಂಥ ಮಕ್ಕಳು, ಡಾಕ್ಟರ್ ಕೋರ್ಸ್ ಕಲ್ತಂಥ ಮಕ್ಕಳು ಉಗ್ರರಾಗ್ತಾ ಇದ್ದಾರೆ ಅನ್ನೋಂಥದ್ದು ಬರ್ತಾ ಇದೆ ಸುದ್ದಿಗಳು. ಇವೆಲ್ಲ ಗಮನಿಸಿದಾಗ ಇದು ಇಡೀ ನಾಡಿನ ತುಂಬ, ಇಡೀ ದೇಶ ತುಂಬ ವ್ಯಾಪಿಸ್ತಾ ಇದೆ ಅಂತ. ನಮ್ಮಲ್ಲಿ ಗೊರಲು ಎತ್ತುವುದು ಅಂತ ಹೇಳ್ತಾರೆ. ಗಿಡಕ್ಕೆ ಗೊರಲು ಹತ್ತಲಿ, ಎದಕ್ಕೂ ಗೊರಲು ಹತ್ತಲಿ, ಹಂಗೆ ಇದು ಒಳಗೆ ಟೆರರಿಸಮ್ ಮೈಂಡ್ ಬುದ್ಧಿವಂತರ ಸಹಿತ ಹೋಗ್ತಾ ಇದೆಯಾ? ಓದಿದಂಥ ಮಕ್ಕಳು ಇವರೆಲ್ಲ ಒಳ್ಳೆಯ ಬುದ್ಧಿವಂತರು, ದೇಶಕ್ಕಾಗಿ ದುಡಿಬೇಕಾದಂಥವ್ರು, ಇಲ್ಲಿ ಜನಸವಾಗಿ ದುಡಿಬೇಕಾದಂಥವ್ರು, ಇಂಥ ಜನ, ಬುದ್ಧಿವಂತ ಜನ, ಅನುಕೂಲವಂತ ಜನ ಈ ಧರ್ಮಾಂತರ ಯಾಕೆ ಆಗ್ತಾ ಇದ್ದಾರೆ? ನಮ್ಮಲ್ಲೂ ಕೆಲವೊಂದಿಷ್ಟು ಧರ್ಮಾಂತರ ಆಗ್ತಾ ಇದ್ದಾರೆ. ಈ ಆಗೋದ್ರಿಂದ ಸಮಸ್ಯೆ ಪರಿಹಾರ ಆಗ್ತದೆ ಏನಂತ ದೊಡ್ಡ ಪ್ರಶ್ನೆ ಇದೆ. ಯಾಕಂದ್ರೆ ಕೊಲ್ಲಿಸೋದ್ರಿಂದ ಪರಿಹಾರ ಎಲ್ಲೂ ಇಲ್ಲ. ನಾಶ ಆಗ್ತಾ ಹೋಗ್ತದೆ, ಎಲ್ಲೂ ಕಡೆ ನಾಶ ಆಗ್ತದೆ, ಒಂದು ಕಡೆ ಅಂತಲ್ಲ. ನಾವಿವತ್ತು ಗೆದ್ದಿರ್ಬೋದು, ಅಥವಾ ನಮ್ಮ ಒಂದು ಶಕ್ತಿ ಇವತ್ತು ಹೆಚ್ಚಾಗಿರ್ಬೋದು, ಆದರೆ ಅದೇ ಕಾಲಕ್ಕೆ ಇನ್ನೊಂದು ಕಡೆ ನಮ್ಮ ದೇಶದ ಶಕ್ತಿ ಕಡಿಮೆ ಆಗ್ತಾ ಕುಗ್ಗುತ್ತಾ ನಡೆದಂತ. ಅಂದ್ರೆ ನಾವೆಲ್ಲಿ ತಪ್ಪಿದ್ದೀವಿ ಅಂತೇಳಿ ನಾವು ನಮ್ಮ ವಿಮರ್ಶೆ ಮಾಡ್ಕೋಬೇಕಾಗಿದೆ. ಇವತ್ತು ಬಲಿಷ್ಠ ನಮ್ಮಲ್ಲಿ ಮಿಲಿಟ್ರಿ ಅದ, ಬಲಿಷ್ಠ ಪೊಲೀಸ್ ವ್ಯವಸ್ಥೆ ಅದ, ಎಲ್ಲರೂ ಬಲಿಷ್ಠ ಅದ. ಆದರೂ ನಮ್ಮಲ್ಲಿ CID ಅದ, ಅದ್ರ ಜೊತೆಗೆ CBI ಅದ, ಅದೇ ಕಾಲಕ್ಕೆ ಈ ಇಂಟರ್ನ್ಯಾಷನಲ್ ಬಂದಂಥ ಈ ರಾ ಅನ್ನುವಂಥ ದೊಡ್ಡ ಸಂಸ್ಥೆಗಳಿದ್ದಾವೆ. ಎಲ್ಲ ಇದ್ದು, ಮಿಲಿಟ್ರಿ ಇದ್ದು, ಎಲ್ಲ ಇದ್ದು ಯಾಕೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ? ಒಂದು ದೊಡ್ಡ ಪ್ರಶ್ನೆ, ಒಂದು ಸರ್ಕಾರಕ್ಕೂ ಪ್ರಶ್ನೆ ಆಗಿದೆ ಇವತ್ತು. ಹೌದು, ಒಂದು ಕಡೆ ನಕ್ಸಲೈಟ್ಗಳನ್ನ ಉಗ್ರರು ಹಣಿತಾ ನಡೆದಿದ್ದಾರೆ, ಅವ್ರು ದಂಡ ಕೈಗೆ ಬಂದಿದ್ದಾರೆ ಅಂತ ತಿಳ್ಕೊಳ್ಳೋದ್ರೊಳಗೆ, ಇನ್ನೊಂದು ಕಡೆ ಇವರು ಭಯೋತ್ಪಾದಕ ಮೇಲೆ ಹೇಳ್ತಾ ಇದ್ದಾರೆ. ಏನಪ್ಪ ಇದು? ಹೀಗಾದರೆ ಈ ದೇಶದ ಡೆವಲಪ್ಮೆಂಟ್ ಹೆಂಗಂತ, ಯಾಕೆ ಈ ರೀತಿ ಆಗ್ತಾಯಿದೆ ಎಲ್ಲರೊಳ್ಳೆ? ಇದನ್ನು ಇವತ್ತು ನಾವು ವಿಮರ್ಶೆ ಹೋಗಿದ್ದು. ನಾವು ಇಲ್ಲಿವರೆಗೆ ಬಡತನ, ನೋವು, ಸಂಕಟ ಅಂತ ಇವೆಲ್ಲ ಕಲಿತಂಥ ಮಕ್ಕಳು ಒಂದು MBBS ಸೇರಿಸಬೇಕಾದ್ರೆ, ಕಲಿಬೇಕಾದ್ರೆ ಕೋಟಿಗಟ್ಟಲೆ ಖರ್ಚುಗಳಿದ್ದಾವೆ. ಇವತ್ತು ಆ ದುಡ್ಡು ಎಲ್ಲಿದು ಬಂತು? ಇವ್ರು ಯಾರು? ಇವ್ರು ದುಡ್ಡು ಹಾಕುವಂಥವ್ರು ಯಾರು? ಅಲ್ ಫಲಾಹ ಅನ್ನುವಂಥ ವಿಶ್ವವಿದ್ಯಾಲಯಕ್ಕೆ ಇದಕ್ಕೆ ಇಲ್ಲಿವರೆಗೆ ರಿಕಗ್ನೈಸ್ ಮಾಡಿದವ್ರು ಯಾರು? ಇಲ್ಲಿ ಕಲಿತಂಥ ಎಲ್ಲ ವಿದ್ಯಾರ್ಥಿಗಳೆಲ್ಲ ಫೇಕಾ ಅಥವಾ ನಿಜವಾಗಿಯೂ ಅವರು ಡಾಕ್ಟರ್ಸಾ? ಒಳ್ಳೆಯ ಅಭ್ಯಾಸ ಮಾಡಿದ್ದಾರೆ, ಒಬ್ಬ ಸ್ವಸಂಸ್ಕೃತ ವ್ಯಕ್ತಿಯಾಗಿದ್ದಾರೆ ಅಂತ ವಿಚಾರ ಮಾಡಿದಾಗ ಇಲ್ಲೆಲ್ಲನೂ ಇಂಥ ಉಗ್ರರುಗೊಳ್ತಾ ಇದ್ದಾರೆ. ಹೇಳಿದೆ ನಿಮಗೆ, ಇಲ್ಲಿ ವಿದ್ಯಾರ್ಥಿಗಳು ಡಾಕ್ಟರ್ ಉಮರ್ ನಬಿ ಇವರು ಬೇರೆ ಬೇರೆ ಕಾಲೇಜ್ಗಳು ಕಲಿಸಿದಂಥವ್ರು, ಯೂನಿವರ್ಸಿಟಿ ಕಲಿಸಿದಂಥವ್ರು, ಮುಜಮಿಲ್ ಘನಿ ಎಲ್ಲರೂ ಡಾಕ್ಟರ್ ಒಳ್ಳೆಯ ಒಂದು ಹುದ್ದೆಯಲ್ಲಿದ್ದಂಥವರೆಲ್ಲ ಅನೇಕ ರೀತಿ ಅನುಕೂಲತೆಗಳನ್ನು ಪಡೆದಂಥವ್ರು ಸಮಾಜದಿಂದ. ಇವರು ಸಮಾಜಕ್ಕೆ ಒಳ್ಳೆಯದನ್ನು ಮಾಡೋದೋಗೆ ಇಂಥ ಕುಕ್ಕೃತ್ಯಕ್ಕೆ ಒಳಗಾಗ್ತಾ ಇದ್ದಾರೆ, ಬಲಿ ಆಗ್ತಾ ಇದ್ದಾರೆ, ಧರ್ಮಾಂಧತೆಗೆ ಬಲಿ ಆಗ್ತಾ ಇದ್ದಾರೆ. ಇದನ್ನು ನಿಲ್ಲಿಸ್ಬೇಕಾಗಿದ್ದು ಹೇಗೆ ಅಂತ. ಹೌದು, ಬಡತನಿದ್ರೆ ಏನೋ ಹೊಟ್ಟೆ ತುಂಬ ಊಟ ಎಲ್ಲ ಕೊಟ್ಟು ಮತ್ತೆ ಮನೆ ಆಶ್ರಯ ಮಾಡಿ ಉಳಿಸ್ಬೋದೇನೋ. ಬಟ್ ಇವರಿಗೆಲ್ಲ ಇದ್ದಂಥವ್ರು
ಸರ್ವಗುಣ ಸಂಪನ್ನರು ಎಲ್ಲ ಅವಕಾಶಗಳಿದ್ದಂಥವ್ರು, ವೈಟ್ ಕಾಲರ್ ಜಾಬ್ ಮಾಡುವಂಥವ್ರು, ಇವರೆಲ್ಲ ಇದಕ್ಕೆ ಯಾಕೆ ಬಲಿ ಆಗ್ತಾಯಿದ್ದಾರೆ? ಹಣಕ್ಕಂತೆ ಸಾಧ್ಯ ಇಲ್ಲ. ತಿಂಗಳಿಗೆ 4 ಲಕ್ಷ 2 ಲಕ್ಷ ಪೇಮೆಂಟ್ ಇದ್ದಂಥವ್ರೆಲ್ಲರೂ ಇವರೆಲ್ಲ ಈಗ ಮಾಡೋದನ್ನು ನೋಡಿದಾಗ ನಾವು ನೀತಿಗಳನ್ನು ನಿರ್ಮಾಣ ಮಾಡೋದು ತಪ್ಪು ಮಾಡಿದ್ದೀವೇನೋ ಅಂತ, ನಾವು ವಿಶ್ವಾಸಕ್ಕೆ ಇವನ್ನೆಲ್ಲರೂ ತೆಗೆದುಕೊಳ್ಳಿಲ್ಲವೋ ಏನೋ ಅನ್ನುವಂಥದ್ದು. ಇದನ್ನು ಭಾಳ ಸಲ ಇದನ್ನು ಅಬ್ಸರ್ವೇಷನ್ ಮಾಡಬೇಕಾಗಿದೆ. ನಾವು ಗಾಂಧಿಯನ್ನು ಬಿಟ್ಟು ಇಲ್ಲಿ ತಪ್ಪು ಮಾಡಿದ್ದೀವಿ ಅಂತ. ನೆಹರೂರೇ ಮೊದಲು ಬಿಟ್ಟು ಬಿಡ್ತಾರೆ ಗಾಂಧೀಜಿಯವ್ರನ್ನ, ಹೇಳ್ತಾರೆ ಅಹಿಂಸೆ ಹಾಗೆ ಹೇಗೆ ಅಂತೇಳಿ. ಆದರೆ ಅಹಿಂಸೆ ಹಂಗೆ ಬರೋದಿಲ್ಲ, ಅಪ್ರೀತಿ ಹಂಗೆ ಹುಟ್ಟೋದಿಲ್ಲ, ಶಾಂತಿ ಹಂಗೆ ಹುಟ್ಟೋದಿಲ್ಲ. ಅದು ಎಲ್ಲರೂ ನೆಮ್ಮದಿಯ ಸಮಾನತೆಯ ಬದುಕು ಮಾಡ್ಕೊಂಡಾಗ ಒಂದಿಷ್ಟೇನೋ ಆಗ್ಬೋದೇನೋ, ಅಲ್ಲೂ ಇರ್ತದೆ ದೋಷಗಳಿಲ್ಲ ಅಂತಲ್ಲ, ಬಟ್ ಒಳ್ಳೆಯ ಪ್ರಯತ್ನ ಅದು. ಅದು ಇಲ್ಲೇ ಅದೇನೋ ನಾವು ಬಾರ್ಡರ್ಗಳನ್ನ ಭಾಳ ಟೈಟ್ ಮಾಡಿದ್ದೀವಿ, ಒಂದಿಷ್ಟು ಕಾಶ್ಮೀರ ಕಡಿಮೆ ಆಯ್ತಪ್ಪ ಏನೋ ಅಷ್ಟು ಅನ್ನೋದ್ರೆ ಒಂದೇನೋ ಆಗಿರ್ತದೆ. ಆ ಮಾತು ಬೇರೆ ಭಯೋತ್ಪಾದನೆ ನಿಂತಿಲ್ಲ, ಅಲ್ಲಿ ನಿಲ್ಲೂ ಸಾಧ್ಯ ಇಲ್ಲ ಅಂತ ಅನಿಸ್ತದೆ. ಈಗಂತೂ ಮತ್ತು ವಿಷಕಾರಿಯಾಗಿ ಇಡೀ ದೇಶವ್ಯಾಪಿ ಆಗ್ಲಿಕ್ಕತ್ತದ. ಈ ದಿಶೆಯಲ್ಲಿ ನಮ್ಮ ಘನ ಸರ್ಕಾರ, ಅದರಲ್ಲೂ ಮೋದಿಯವರ ಸರ್ಕಾರ ಮತ್ತೊಮ್ಮೆ ರೀಥಿಂಕ್ ಮಾಡಬೇಕಾಗಿದೆ, ಮತ್ತೊಮ್ಮೆ ಚಿಂತನೆ ಮಾಡಬೇಕಾಗಿದೆ. ಯಾವ ಸ್ಟ್ರಾಟಜಿ ಮಾಡಿದರೆ, ಯಾವ ವ್ಯವಸ್ಥೆಯನ್ನು ಮಾಡಿದರೆ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಯಾಕಂದರೆ ಇದು ಅನಿವಾರ್ಯ, ಕಂಟ್ರೋಲ್ ಮಾಡಲೇಬೇಕಾದಂಥದ್ದು ಸಮಯ ಇವತ್ತು ಬಂದುಬಿಟ್ಟದ. ಇಲ್ಲ ಅಂತಂದ್ರೆ ನಮ್ಮ ದೇಶ ಚಿತ್ರ ಆಗೋ ಸಾಧ್ಯ ಹೆಚ್ಚಾಗ್ತಾ ಇದ್ದಾವ. ಇದು ಆಗಬಾರ್ದು. ಅದ್ರ ಜೊತೆಗೆ ಇವ್ರನ್ನ ಹಿಡಿಯೋದು ಹೇಗೆ ಅಂತ ಏನೋ ಅಕಸ್ಮಾತ್ ಸಿಕ್ಕರು ಇವರು ಇನ್ನೊಂದು ಮತ್ತೆ ಬೇರೆ ಪ್ಲ್ಯಾನ್ ಮಾಡಿ ಬರ್ತಾರನಪ್ಪ ಹೊರಗೆ ಅಂತೇಳಿ. ಅದಕ್ಕೆ ಇವತ್ತು ನಾವು ಯಾವುದೇ ದೇಶ ಇರಲ್ಲ, ಧರ್ಮದ ನೆಲೆಯಲ್ಲಿ ದೇಶ ಕಟ್ಟಲಿಕ್ಕೆ ಹೊರಟ್ರೆ ಅಲ್ಲೇ ಇಂಥ ಅಪಾಯಕಾರಿ ಬೆಳವಣಿಗೆಗಳು ಆಗ್ತಾವೆ ಅನ್ನೋದು ಭಾಳಷ್ಟು ನೋಡಿದ್ದೀವಿ ನಾವು. ಯಾಕಂದ್ರೆ ಇಸ್ಲಾಮಿಕ್ ಕಂಟ್ರಿಗಳು ನೋಡಿ ಜಗತ್ತಿನಲ್ಲೇ ಭಾಳಷ್ಟು ಇಸ್ಲಾಮಿಕ್ ಕಂಟ್ರಿಗಳು ಧರ್ಮದ ನೆಲೆಗಟ್ಟಿನಲ್ಲೇ ತಮ್ಮ ದೇಶನ ಕಟ್ಟಲಿಕ್ಕೆ ಹೋಗಿ ಭಾಳಷ್ಟು ಅನಾಹುತಗಳನ್ನ ಅನುಭವಿಸಿದಾವೆ. ಅಫ್ಘಾನಿಸ್ತಾನ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಎಲ್ಲೋ ಸ್ವಲ್ಪ ಈ ಮಿಡ್ಲ್ ಈಸ್ಟ್ದಲ್ಲಿ ಅಲ್ಲೂ ಧರ್ಮ ಅಂತ ಇಲ್ಲಂತಲ್ಲ, ಸಿಕ್ಕಾಪಟ್ಟೆ ಅದು. ಆದ್ರೆ ಅಲ್ಲೇ ಕಪ್ಪು ಬಂಗಾರ ಅಂದ್ರೆ ಕಲ್ಲು, ಇದು ನಮ್ಮ ಪೆಟ್ರೋಲ್ ಅಥವಾ ಇನ್ನೊಂದು ಡಿಸೈಲ್ ಅಂತ ವಸ್ತು ಸಿಕ್ಕಿದ್ರಂತ ಇವತ್ತು ಭಾಳ ನೆಮ್ಮದಿ ಇದ್ದಾರೆ ಅಂತ ಅನ್ನಿಸ್ತದಷ್ಟೇ. ಅಲ್ಲೂ ಇಲ್ಲ. ಜಗದ ಹೆಚ್ಚು ಕಡಿಮೆ ಎಲ್ಲ ಇಸ್ಲಾಮಿಕ್ ಕಂಟ್ರಿಗಳಲ್ಲೇ ಇಸ್ಲಾಮನ್ನು ಧರ್ಮದ ಒಂದು ಆಧಾರದ ಮೇಲೆ, ಇಸ್ಲಾಮಿಕ್ ಧರ್ಮದ ಆಧಾರದ ಮೇಲೆ ದೇಶ ಕಟ್ಟಿದಂಥವು ನೆಮ್ಮದಿಯಿಂದ ಇಲ್ಲ ಅನ್ನೋದು ನಾ ಹೆಚ್ಚು ಶಿಯಾ ಸುನ್ನಿ ಮುಂದೆ ಅದೇ ಕಾಲಕ್ಕೆ ಮತ್ತೊಂದು ಶೇಖು ಪಟ್ನ ಏನೇನು ಅದಾವ ಅವರಲ್ಲ. ಆ ಒಂದು ನೆಲೆಗಟ್ಟಿನಲ್ಲಿ ಅವರು ತಿಕ್ಕಾಟ ಜಗಳ ನೆಮ್ಮದಿದಂಥದ್ದು ಹೋಗ್ಬಿಟ್ಟಿದೆ ದೇಶದಲ್ಲೇ, ಇಡೀ ವಿಶ್ವದಲ್ಲೇ. ಅದಕ್ಕೆ ಇವತ್ತು ಇಸ್ಲಾಮಿಸ್ಟ್ ಆಗಿರ್ಬೋದು, ಇನ್ನುಳಿದ ಯಾವುದೇ ಧರ್ಮಾಂಧತೆಯ ಮೇಲೆ ಕಟ್ಟಬೇಕು ಅನ್ನುವಂಥ ದೇಶಗಳು ಉದ್ಧಾರ ಆಗ್ತಾ ಇಲ್ಲ ಅನ್ನೋದನ್ನು ಇವತ್ತು ನಮ್ಮ ಮೋದಿಜಿಯವರು ಸಹ ಅರ್ಥ ಮಾಡ್ಕೋಬೇಕಾಗಿದೆ. ಹಿಂದುತ್ವ ಅದು ಇದು ಮಾತಾಡ್ತಾ ಇರ್ತಾರೆ, ಮಾತಾಡಿ ತಪ್ಪಂತಲ್ಲ, ಆದರೆ ಹಿಂದುತ್ವ ಬಹುತನವನ್ನು ಒಳಗೊಳ್ಳುವಂಥದ್ದು ಆದಷ್ಟು ಉತ್ತಮ. ಗಾಂಧೀಜಿಯವ್ರ ಹಿಂದುತ್ವ ಅಂದರೆ ಏನು ಸಮಸ್ಯೆನೇ ಇಲ್ಲ, ಆದರೆ ಗಾಂಧೀಜಿಯವ್ರ ಹಿಂದುತ್ವ ಇವ್ರಿಗೆ ಬೇಡ. ಇವರಿಗೆ ಮಾರ್ಗದರ್ಶನ ಮಾಡೋ ಸಲುವಾಗಿ ಹಿಂದುತ್ವ ಅಂದರೆ ಏನು ಅನ್ನೋ ತೋರಿಸಲುವಾಗಿ ಗಾಂಧೀಜಿಯವರ ಹಾದಿ ಹಿಡಿದ್ರು ಅನ್ನೋದು ಇತಿಹಾಸದ ದಾಖಲಾದಂಥ ವಿಷಯಗಳೆಲ್ಲ. ಯಾಕಂದ್ರೆ ಹಿಂದೂ ಅಂದ್ರೆ ಹಿಂಗಿರ್ಬೇಕು, ಎಲ್ಲರನ್ನೂ ಸಹನೆಯಿಂದ ತೆಗೆದುಕೊಂಡು ಹೋಗ್ಬೇಕು, ತೆಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಇದು ಹಿಂದುತ್ವ. ಅದೇ ಕಾಲಕ್ಕೆ ಹೇಳಿದ್ರಲ್ಲ, ಒಂದು ನದಿ ದಂಡೆ ಬೆಳೆಯುವಂಥ ಸಂಸ್ಕೃತಿ ಎಲ್ಲರನ್ನೂ ಒಳಗೊಂಡಂಥದ್ದು ಅಂತೇಳಿ ಬಿಂಬಿಸೋ ಪ್ರಯತ್ನ ಮಾಡಿದರು. ತಾವು ಸ್ವತಃ ಅದ್ರ ಪ್ರಕಾರ ನಡ್ಕೊಂಡು ಕೊನೆಗೆ ಅದಕ್ಕೆ ಬಲಿಯಾದರು. ಗಾಂಧೀಜಿಯವರು ಹಿಂದೂ ಮುಸ್ಲಿಂ ಮತ್ತು ನಡೆಯಲ್ಲಿ ಬಲಿಯಾಗಿ ಹೋಗ್ಬಿಟ್ಟು ತಮ್ಮವರಿಂದ ಬಲಿಯಾದರು. ಅದಕ್ಕೆ ಇವತ್ತು ಗಾಂಧೀಜಿಯವರ ಹಾದಿಯನ್ನು ಬಿಟ್ಟು ಮತ್ತೊಂದು ಇಲ್ಲ ಅಂತ ಅನ್ನಿಸ್ತದೆ. ಈ ದಿಶೆಯಲ್ಲಿ ನಮ್ಮ ಮೋದಿಯವ್ರ ಸರ್ಕಾರ ಮತ್ತು ಚಿಂತನೆ ಮಾಡಬೇಕು. ಇಲ್ಲಾಂದ್ರೆ ಇಂಥ ಮಂದಿ ಹೋಗ್ತಾನೆ ಇರ್ತಾರೆ. ಉಮರ್ ಅಂತವರು, ಮೊಹಮ್ಮದ್ ಘನಿ ಅಂತವರು, ಆದಿಲ್ ಅಹಮದ್ ಅಂತವರು, ಶಾಹಿನ್ ಅಂತ ಹುಡುಗಿ ನೋಡ್ರಿ. ಆ ಹುಡುಗಿನೂ ಸಹಿತ ಒಬ್ಬ MBBS ಮಾಡುತ್ತೆ, ಡಾಕ್ಟರ್ ಒಂದು ಕ್ರೂರತೆಗೆ ಇಳಿತಾ ಇರೋದನ್ನು ನೋಡಿದ್ರೆ ಒಟ್ಟಿನಲ್ಲಪ್ಪ ನಾವು ಶೇಡ್ ತಗೊಳ್ಬೇಕು, ನಮ್ಮ ಧರ್ಮ ಹೆಚ್ಚು ಅನ್ನೋದು ನೆಲೆಗಟ್ಟಿನಲ್ಲಿ ಹೋರಾಡೋದನ್ನು ನೋಡಿದ್ರೆ ನಾವು ಎಲ್ಲೂ ತಪ್ಪಿದ್ದೀವಿಪ್ಪ ಆರಂಭದಲ್ಲೇ ಅಂತೇಳಿ. ಕಾಂಗ್ರೆಸ್ಸಿಗರು ತಪ್ಪಿದ್ರು, BJPಯವರು ತಪ್ಪಿದ್ರು, BJPಗಿಂತ ಭಾಳ ದೂರ ಹೋದರು. ದಂಡದಿಂದ ಎಲ್ಲ ನಾವು ಮನುಷ್ಯರಿಗೆ ಸಾಧ್ಯ ಪ್ರಯತ್ನ ಮಾಡಿದರು. ಆದರೆ ಇದರಿಂದಾಗಿ ಬುಲ್ಡೋಜರ್ ಓಡಿಸೋಂಥ ಪ್ರಯತ್ನ ಮಾಡಿದರು, ಮತ್ತೊಂದು ಮಾಡಿದರು, ಏನೆಲ್ಲ ಮಾಡಿದ್ದಾರೆ ಇವತ್ತು. ಮುಂದೆ ಅದೇ ರೀತಿಯಾಗಿ ಈ ಒಂದು ಬುಲ್ಡೋಜರ್ ಜೊತೆಗೆ ಇನ್ನುಳಿದ ಅನೇಕ ಹಿಂಸಾ ಮಾರ್ಗ ನಡೆದ, ಮತ್ತು ಅದ್ರ ಜೊತೆಗೆ ಲವ್ ಜಿಹಾದ್ ಅಂತ ಅಲ್ಲಿ ತೊಗೊಂಡ್ಬಂದರು, ತಂದಿದ್ದಾರೆ ಇವತ್ತು. ಅದರಿಂದ ಸಮಾಜ ಇನ್ನಷ್ಟು ಒಡಕುಗಳು ದೂರತನ ಹೆಚ್ಚಾಗ್ತಾ ಇದ್ದಾವೆ ವಿನಃ ಆತ್ಮೀಯತೆ, ಪ್ರೀತಿ, ವಿಶ್ವಾಸ ನಮ್ಮಲ್ಲಿ ಬೆಳೀತಾ ಇಲ್ಲ. ನಾವು ಗೆದ್ದಿದ್ದೀವಿ ಅಂತ ಅನ್ನುವಲ್ಲೇ ಕಳ್ಕೊಳ್ತಾ ನಡೆದಿದ್ದೀವಿ. ಇವತ್ತು ಕಾಶ್ಮೀರ ಗೆದ್ದು ಪಕ್ಕಡಲು ತಂದೊಳಗೆ ಕಾಶ್ಮೀರ ಮೂಲಕನೇ ಇಲ್ಲಿಯೇ ದೇಶ ತುಂಬ ಇಂಥ ಘಟನೆಗಳು ನಡೆಯುವುದನ್ನು ಗಮನಿಸಿದಾಗ ಇದು ಮತ್ತೊಮ್ಮೆ ಈ ಉಗ್ರ ಕೃತ್ಯ ಇನ್ನೊಮ್ಮೆ ಚಿಂತನೆಗೆ ಹಚ್ಚುವಂಥ ಕೆಲಸ ಇವತ್ತು ನಡೆದು. ಆ ದಿಶೆಯಲ್ಲಿ ಮೋದಿಯವರ ಸರ್ಕಾರ ಮತ್ತು ಚಿಂತನೆ ಮಾಡಲಿ, ಹೊಸತನವನ್ನು ಹುಡುಕಲಿ, ಹೊಸ ವ್ಯವಸ್ಥೆಗೆ ಒಂದು ಏನಾದರೂ ಹಾದಿ ಹುಡುಕುವಂಥ ಪ್ರಯತ್ನ ಮಾಡಲಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು. H16 ನ್ಯೂಸ್ ಸತ್ಯ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.